ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ಕನ್ನಡ ಕಡ್ಡಾಯ. ಕೈಗಾರಿಕೆ ಹಾಗೂ ಗ್ರಾಹಕ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು. ಉತ್ಪನ್ನಗಳ ಮೇಲೆ ಹೆಸರು ಹಾಗೂ ಬಳಕೆಯ ಕುರಿತು ಮಾಹಿತಿ ನೀಡಬೇಕಾಗುತ್ತೆ. ಇತರೆ ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು. ಕನ್ನಡ ಬಳಕೆ ಆಗಲೇಬೇಕು. ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಇಂಥದ್ದೊಂದು ಸೂಚನೆ ನೀಡಲಾಗಿದೆ. ಈ ಹಿಂದೆ ಕನ್ನಡ ಪರ ಸಂಘಟನೆಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ರು. ಅದರ ಹೋರಾಟದ ಫಲವಾಗಿ ಈಗ ಅಲರ್ಟ್ ಆಗಿದ್ದು ಒಂದು ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಉತ್ಪನ್ನಗಳನ್ನ ರಾಜ್ಯದಲ್ಲಿ ಬಳಕೆ ಮಾಡ್ತೀರಿ ಅಥವಾ ಮಾರಾಟ ಮಾಡ್ತೀರಿ ಅಂತ ಅಂದ್ರೆ ಅದರ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು ಅಂತ. ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ಕನ್ನಡ ಕಡ್ಡಾಯ. ಕೈಗಾರಿಕೆ ಹಾಗೂ ಗ್ರಾಹಕ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು. ಉತ್ಪನ್ನಗಳ ಮೇಲೆ ಹೆಸರು ಹಾಗೂ ಬಳಕೆಯ ಕುರಿತು ಮಾಹಿತಿ ನೀಡಬೇಕಾಗುತ್ತೆ. ಇತರೆ ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು. ಕನ್ನಡ ಬಳಕೆ ಆಗಲೇಬೇಕು. ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಇಂಥದ್ದೊಂದು ಸೂಚನೆ ನೀಡಲಾಗಿದೆ. ಈ ಹಿಂದೆ ಕನ್ನಡ ಪರ ಸಂಘಟನೆಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ರು. ಅದರ ಹೋರಾಟದ ಫಲವಾಗಿ ಈಗ ಅಲರ್ಟ್ ಆಗಿದ್ದು ಒಂದು ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಉತ್ಪನ್ನಗಳನ್ನ ರಾಜ್ಯದಲ್ಲಿ ಬಳಕೆ ಮಾಡ್ತೀರಿ ಅಥವಾ ಮಾರಾಟ ಮಾಡ್ತೀರಿ ಅಂತ ಅಂದ್ರೆ ಅದರ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು ಅಂತ. ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ಕನ್ನಡ ಕಡ್ಡಾಯ. ಕೈಗಾರಿಕೆ ಹಾಗೂ ಗ್ರಾಹಕ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು. ಉತ್ಪನ್ನಗಳ ಮೇಲೆ ಹೆಸರು ಹಾಗೂ ಬಳಕೆಯ ಕುರಿತು ಮಾಹಿತಿ ನೀಡಬೇಕಾಗುತ್ತೆ. ಇತರೆ ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು. ಕನ್ನಡ ಬಳಕೆ ಆಗಲೇಬೇಕು. ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಇಂಥದ್ದೊಂದು ಸೂಚನೆ ನೀಡಲಾಗಿದೆ. ಈ ಹಿಂದೆ ಕನ್ನಡ ಪರ ಸಂಘಟನೆಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ರು. ಅದರ ಹೋರಾಟದ ಫಲವಾಗಿ ಈಗ ಅಲರ್ಟ್ ಆಗಿದ್ದು ಒಂದು ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಉತ್ಪನ್ನಗಳನ್ನ ರಾಜ್ಯದಲ್ಲಿ ಬಳಕೆ ಮಾಡ್ತೀರಿ ಅಥವಾ ಮಾರಾಟ ಮಾಡ್ತೀರಿ ಅಂತ ಅಂದ್ರೆ ಅದರ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು ಅಂತ. ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ಕನ್ನಡ ಕಡ್ಡಾಯ. ಕೈಗಾರಿಕೆ ಹಾಗೂ ಗ್ರಾಹಕ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು. ಉತ್ಪನ್ನಗಳ ಮೇಲೆ ಹೆಸರು ಹಾಗೂ ಬಳಕೆಯ ಕುರಿತು ಮಾಹಿತಿ ನೀಡಬೇಕಾಗುತ್ತೆ. ಇತರೆ ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು. ಕನ್ನಡ ಬಳಕೆ ಆಗಲೇಬೇಕು. ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಇಂಥದ್ದೊಂದು ಸೂಚನೆ ನೀಡಲಾಗಿದೆ. ಈ ಹಿಂದೆ ಕನ್ನಡ ಪರ ಸಂಘಟನೆಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ರು. ಅದರ ಹೋರಾಟದ ಫಲವಾಗಿ ಈಗ ಅಲರ್ಟ್ ಆಗಿದ್ದು ಒಂದು ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಉತ್ಪನ್ನಗಳನ್ನ ರಾಜ್ಯದಲ್ಲಿ ಬಳಕೆ ಮಾಡ್ತೀರಿ ಅಥವಾ ಮಾರಾಟ ಮಾಡ್ತೀರಿ ಅಂತ ಅಂದ್ರೆ ಅದರ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು ಅಂತ. ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ಕನ್ನಡ ಕಡ್ಡಾಯ. ಕೈಗಾರಿಕೆ ಹಾಗೂ ಗ್ರಾಹಕ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು. ಉತ್ಪನ್ನಗಳ ಮೇಲೆ ಹೆಸರು ಹಾಗೂ ಬಳಕೆಯ ಕುರಿತು ಮಾಹಿತಿ ನೀಡಬೇಕಾಗುತ್ತೆ. ಇತರೆ ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು. ಕನ್ನಡ ಬಳಕೆ ಆಗಲೇಬೇಕು. ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಇಂಥದ್ದೊಂದು ಸೂಚನೆ ನೀಡಲಾಗಿದೆ. ಈ ಹಿಂದೆ ಕನ್ನಡ ಪರ ಸಂಘಟನೆಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ರು. ಅದರ ಹೋರಾಟದ ಫಲವಾಗಿ ಈಗ ಅಲರ್ಟ್ ಆಗಿದ್ದು ಒಂದು ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಉತ್ಪನ್ನಗಳನ್ನ ರಾಜ್ಯದಲ್ಲಿ ಬಳಕೆ ಮಾಡ್ತೀರಿ ಅಥವಾ ಮಾರಾಟ ಮಾಡ್ತೀರಿ ಅಂತ ಅಂದ್ರೆ ಅದರ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು ಅಂತ. ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ಕನ್ನಡ ಕಡ್ಡಾಯ. ಕೈಗಾರಿಕೆ ಹಾಗೂ ಗ್ರಾಹಕ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು. ಉತ್ಪನ್ನಗಳ ಮೇಲೆ ಹೆಸರು ಹಾಗೂ ಬಳಕೆಯ ಕುರಿತು ಮಾಹಿತಿ ನೀಡಬೇಕಾಗುತ್ತೆ. ಇತರೆ ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು. ಕನ್ನಡ ಬಳಕೆ ಆಗಲೇಬೇಕು. ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಇಂಥದ್ದೊಂದು ಸೂಚನೆ ನೀಡಲಾಗಿದೆ. ಈ ಹಿಂದೆ ಕನ್ನಡ ಪರ ಸಂಘಟನೆಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ರು. ಅದರ ಹೋರಾಟದ ಫಲವಾಗಿ ಈಗ ಅಲರ್ಟ್ ಆಗಿದ್ದು ಒಂದು ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಉತ್ಪನ್ನಗಳನ್ನ ರಾಜ್ಯದಲ್ಲಿ ಬಳಕೆ ಮಾಡ್ತೀರಿ ಅಥವಾ ಮಾರಾಟ ಮಾಡ್ತೀರಿ ಅಂತ ಅಂದ್ರೆ ಅದರ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು ಅಂತ. ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ಕನ್ನಡ ಕಡ್ಡಾಯ. ಕೈಗಾರಿಕೆ ಹಾಗೂ ಗ್ರಾಹಕ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು. ಉತ್ಪನ್ನಗಳ ಮೇಲೆ ಹೆಸರು ಹಾಗೂ ಬಳಕೆಯ ಕುರಿತು ಮಾಹಿತಿ ನೀಡಬೇಕಾಗುತ್ತೆ. ಇತರೆ ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು. ಕನ್ನಡ ಬಳಕೆ ಆಗಲೇಬೇಕು. ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಇಂಥದ್ದೊಂದು ಸೂಚನೆ ನೀಡಲಾಗಿದೆ. ಈ ಹಿಂದೆ ಕನ್ನಡ ಪರ ಸಂಘಟನೆಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ರು. ಅದರ ಹೋರಾಟದ ಫಲವಾಗಿ ಈಗ ಅಲರ್ಟ್ ಆಗಿದ್ದು ಒಂದು ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಉತ್ಪನ್ನಗಳನ್ನ ರಾಜ್ಯದಲ್ಲಿ ಬಳಕೆ ಮಾಡ್ತೀರಿ ಅಥವಾ ಮಾರಾಟ ಮಾಡ್ತೀರಿ ಅಂತ ಅಂದ್ರೆ ಅದರ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು ಅಂತ.
ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ಕನ್ನಡ ಕಡ್ಡಾಯ. ಕೈಗಾರಿಕೆ ಹಾಗೂ ಗ್ರಾಹಕ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು. ಉತ್ಪನ್ನಗಳ ಮೇಲೆ ಹೆಸರು ಹಾಗೂ ಬಳಕೆಯ ಕುರಿತು ಮಾಹಿತಿ ನೀಡಬೇಕಾಗುತ್ತೆ. ಇತರೆ ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು. ಕನ್ನಡ ಬಳಕೆ ಆಗಲೇಬೇಕು. ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಇಂಥದ್ದೊಂದು ಸೂಚನೆ ನೀಡಲಾಗಿದೆ. ಈ ಹಿಂದೆ ಕನ್ನಡ ಪರ ಸಂಘಟನೆಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ರು. ಅದರ ಹೋರಾಟದ ಫಲವಾಗಿ ಈಗ ಅಲರ್ಟ್ ಆಗಿದ್ದು ಒಂದು ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಉತ್ಪನ್ನಗಳನ್ನ ರಾಜ್ಯದಲ್ಲಿ ಬಳಕೆ ಮಾಡ್ತೀರಿ ಅಥವಾ ಮಾರಾಟ ಮಾಡ್ತೀರಿ ಅಂತ ಅಂದ್ರೆ ಅದರ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು ಅಂತ. ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ಕನ್ನಡ ಕಡ್ಡಾಯ. ಕೈಗಾರಿಕೆ ಹಾಗೂ ಗ್ರಾಹಕ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು. ಉತ್ಪನ್ನಗಳ ಮೇಲೆ ಹೆಸರು ಹಾಗೂ ಬಳಕೆಯ ಕುರಿತು ಮಾಹಿತಿ ನೀಡಬೇಕಾಗುತ್ತೆ. ಇತರೆ ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು. ಕನ್ನಡ ಬಳಕೆ ಆಗಲೇಬೇಕು. ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಇಂಥದ್ದೊಂದು ಸೂಚನೆ ನೀಡಲಾಗಿದೆ. ಈ ಹಿಂದೆ ಕನ್ನಡ ಪರ ಸಂಘಟನೆಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ರು. ಅದರ ಹೋರಾಟದ ಫಲವಾಗಿ ಈಗ ಅಲರ್ಟ್ ಆಗಿದ್ದು ಒಂದು ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಉತ್ಪನ್ನಗಳನ್ನ ರಾಜ್ಯದಲ್ಲಿ ಬಳಕೆ ಮಾಡ್ತೀರಿ ಅಥವಾ ಮಾರಾಟ ಮಾಡ್ತೀರಿ ಅಂತ ಅಂದ್ರೆ ಅದರ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು ಅಂತ. ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ಕನ್ನಡ ಕಡ್ಡಾಯ. ಕೈಗಾರಿಕೆ ಹಾಗೂ ಗ್ರಾಹಕ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು. ಉತ್ಪನ್ನಗಳ ಮೇಲೆ ಹೆಸರು ಹಾಗೂ ಬಳಕೆಯ ಕುರಿತು ಮಾಹಿತಿ ನೀಡಬೇಕಾಗುತ್ತೆ. ಇತರೆ ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು. ಕನ್ನಡ ಬಳಕೆ ಆಗಲೇಬೇಕು. ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಇಂಥದ್ದೊಂದು ಸೂಚನೆ ನೀಡಲಾಗಿದೆ. ಈ ಹಿಂದೆ ಕನ್ನಡ ಪರ ಸಂಘಟನೆಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ರು. ಅದರ ಹೋರಾಟದ ಫಲವಾಗಿ ಈಗ ಅಲರ್ಟ್ ಆಗಿದ್ದು ಒಂದು ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಉತ್ಪನ್ನಗಳನ್ನ ರಾಜ್ಯದಲ್ಲಿ ಬಳಕೆ ಮಾಡ್ತೀರಿ ಅಥವಾ ಮಾರಾಟ ಮಾಡ್ತೀರಿ ಅಂತ ಅಂದ್ರೆ ಅದರ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು ಅಂತ. ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ಕನ್ನಡ ಕಡ್ಡಾಯ. ಕೈಗಾರಿಕೆ ಹಾಗೂ ಗ್ರಾಹಕ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು. ಉತ್ಪನ್ನಗಳ ಮೇಲೆ ಹೆಸರು ಹಾಗೂ ಬಳಕೆಯ ಕುರಿತು ಮಾಹಿತಿ ನೀಡಬೇಕಾಗುತ್ತೆ. ಇತರೆ ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು. ಕನ್ನಡ ಬಳಕೆ ಆಗಲೇಬೇಕು. ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಇಂಥದ್ದೊಂದು ಸೂಚನೆ ನೀಡಲಾಗಿದೆ. ಈ ಹಿಂದೆ ಕನ್ನಡ ಪರ ಸಂಘಟನೆಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ರು. ಅದರ ಹೋರಾಟದ ಫಲವಾಗಿ ಈಗ ಅಲರ್ಟ್ ಆಗಿದ್ದು ಒಂದು ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಉತ್ಪನ್ನಗಳನ್ನ ರಾಜ್ಯದಲ್ಲಿ ಬಳಕೆ ಮಾಡ್ತೀರಿ ಅಥವಾ ಮಾರಾಟ ಮಾಡ್ತೀರಿ ಅಂತ ಅಂದ್ರೆ ಅದರ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು ಅಂತ. ಸರ್ಕಾರಿ ಖಾಸಗಿ ಕ್ಷೇತ್ರದಲ್ಲಿ ಕನ್ನಡ ಕಡ್ಡಾಯ. ಕೈಗಾರಿಕೆ ಹಾಗೂ ಗ್ರಾಹಕ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು. ಉತ್ಪನ್ನಗಳ ಮೇಲೆ ಹೆಸರು ಹಾಗೂ ಬಳಕೆಯ ಕುರಿತು ಮಾಹಿತಿ ನೀಡಬೇಕಾಗುತ್ತೆ. ಇತರೆ ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು. ಕನ್ನಡ ಬಳಕೆ ಆಗಲೇಬೇಕು. ಭಾಷೆಗಳ ಜೊತೆಗೆ ಕನ್ನಡವೂ ಕಡ್ಡಾಯ ಆಗಿರಲೇಬೇಕು ಅಂತ ಈಗ ಸೂಚನೆ ನೀಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಇಂಥದ್ದೊಂದು ಸೂಚನೆ ನೀಡಲಾಗಿದೆ. ಈ ಹಿಂದೆ ಕನ್ನಡ ಪರ ಸಂಘಟನೆಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ರು. ಅದರ ಹೋರಾಟದ ಫಲವಾಗಿ ಈಗ ಅಲರ್ಟ್ ಆಗಿದ್ದು ಒಂದು ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಉತ್ಪನ್ನಗಳನ್ನ ರಾಜ್ಯದಲ್ಲಿ ಬಳಕೆ ಮಾಡ್ತೀರಿ ಅಥವಾ ಮಾರಾಟ ಮಾಡ್ತೀರಿ ಅಂತ ಅಂದ್ರೆ ಅದರ ಮೇಲೆ